ईदगाह कमेटी ने आज एक प्रेस कॉन्फ्रेंस में इल्ज़ाम लगाया है कि हाल ही में शिवमोगा में लगाई गई बाढ़ को हटाने के खिलाफ हिंदू तंजीमों ने जो एहतजाज किया, इस एहतजाज की वजह से शहर में बदअमनी पैदा हुई है। कमेटी के मुताबिक ये मैदान गांधी बाज़ार की मरकज़ी सुन्नी जामिया मस्जिद की मिल्कियत है और इसकी देखभाल जामिया मस्जिद इंतज़ामिया कमेटी करती है। ईदगाह कमेटी का कहना है कि इस जगह पर गैर कानूनी सरगर्मियाँ बढ़ती जा रही हैं। हालांकि ये मकाम मुसलमानों के लिए मुक़द्दस मकाम है। हर साल सफाई पर लाखों रुपये खर्च किए जाते हैं, लेकिन इसके बावजूद मुतल्लक़ा हुक्काम ने इनकी दरख्वास्त पर तवज्जो नहीं दी। ईदगाह कमेटी ने इल्ज़ाम लगाया कि गुज़िश्ता रोज़ कुछ अफराद गैर कानूनी तौर पर मैदान में दाखिल हुए और इश्तियाल अंगेज़ बयान दिए। कमेटी ने फैसला किया है कि यहाँ CCTV कैमरे नस्ब किए जाएँ ताकि हिफाजत को यकीनी बनाया जाए। इंतज़ामिया ने मामले के हल के लिए वक्फ बोर्ड की टास्क फोर्स के सरबराहान को जिम्मेदारी दी है। ईदगाह कमेटी ने मुतालबा किया है कि यहाँ गाड़ियों की पार्किंग को रोका जाए और मुनासिब हिफाजती इंतजाम किए जाएँ, जिस पर ज़िला हुक्काम ने उन्हें यकीन दहानी कराई है। प्रेस कॉन्फ्रेंस में जामिया मस्जिद कमेटी के सदर मुनव्वर पाशा, सीनियर एडवोकेट नयाज अहमद खान, निसार अहमद, एडवोकेट परवीज़ अहमद, मोहम्मद हुसैन, आसिफ खान, फिरदौस वगैरह मौजूद थे। वाज़ेह हो कि यह मामला हिस्सा शक्ल इख्तियार कर चुका है और तमाम की नज़रें अब हुकूमती फैसलों पर जमी हुई हैं। ब्यूरो रिपोर्ट, इन्फराद न्यूज़, शिवमोगा। ಸೊ ಒಂದ್ಸರಿ ಒಗ್ಗೂಡಿಗೆ ಯಾವುದೇ ಆಸ್ತಿನ ಪ್ರೈವೇಟ್ ಅವರು ಅವ್ರ ಮನಸ್ಸಿಂದ ಇದು ಈದ್ಗಾಗ ಅಂತೇಳಿ ಒಂದ್ಸರಿ ವರ್ಕ್ ಮಾಡಿಬಿಟ್ರೆ ಅದು ಸಂಪೂರ್ಣ ವೆಬ್ ಪ್ರಾಪರ್ಟಿ. ಸೊ ಆ ಒಂದ್ಸರಿ ವೆಬ್ ಪ್ರಾಪರ್ಟಿ ಮಾಡಿಬಿಟ್ರೆ ಆ ವೆಬ್ ಪ್ರಾಪರ್ಟಿನ ಎಲ್ಲ ಮೇಲ್ವಿಚಾರ ಎಲ್ಲ ವೆಬ್ ಬೋರ್ಡ್ ಅಂತ ಅದು ಇದೆ, ತಮಗೆಲ್ಲ ಗೊತ್ತಿದೆ. ಅದರಲ್ಲಿ ತದನಂತರ 1954 ನಂತರ ನೋಡಿ, ಇಲ್ಲಿ 17/12/74 ಇಲ್ಲಿ ಕ್ಲಿಯರ್ ಆಗಿದೆ. ಇಲ್ಲಿ 29/5/74 418/74/75 ಇದರ ಅನ್ವಯ ಕಮಿಷನರ್ ಇಂದ ಮುಸ್ಲಿಂ ಈದ್ಗಾಹ್ ಅಂತೇಳಿ ಆವಾಗಿಂದಲೂ ಬಂದಿದೆ. ಇದ್ರ ಸಂಬಂಧ 1973-74ರಿಂದನೂ ಸಹ ಯಾವುದೇ, ಈಗ ನಾನು ನಿಮಗೆ ಈ ಪ್ರಕರಣದಲ್ಲಿ ಮಾಧ್ಯಮ ಪ್ರಕಟಣೆ ಹೇಳಕ್ಕೆ ಇಷ್ಟಪಡ್ತೇನೆ, ಇದು ಕೌಂಟರ್ ಆಗಿ ಆ ಆಸ್ತಿ ಮುನ್ಸಿಪಾಲ್ಟಿ ಆಸ್ತಿ ಇಲ್ಲ ಸಾರ್ವಜನಿಕ ಆಸ್ತಿ ಅಂತ ಏನೋ ತಂದಿದೆಯಾ, ಏನ ಖಾತಾ ಇದೆಯಾ? ಬರೀ ಹೇಳಿದ್ದಷ್ಟೇ. ನೀವು ಖಾತಾರ ಈ ಚನ್ನಬಸಪ್ಪ ಅವರು ಅಲ್ಲಿ ಸದಸ್ಯರಾದಾಗ ಇದ್ದಾಗ ಅವ್ರು ಹೇಳಿದ್ದು, ಆವಾಗ ನಾವು ಮೂವ್ಮೆಂಟ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಅವ್ರಿಗೆ ಕೊಡಬೇಡಿ, ಖಾತಾ ಏರಿಸ್ಬೇಡಿ ಅಂತ ಅವ್ರಿಗೆ ಗೊತ್ತಿದೆ. ಈ ಆಸ್ತಿ ವೆಕ್ಫ್ ಆಸ್ತಿ ಈದ್ಗಾಹ್ ಮೈದಾನಕ್ಕೋಸ್ಕರನೇ ವೆಕ್ಫ್ ಮಾಡಿರೋದು ಅಂತ ಗೊತ್ತಿದ್ರು ಸಹ ಉದ್ದೇಶಪೂರ್ವಕವಾಗಿ ನಗರದಲ್ಲಿ ಅಶಾಂತಿಯನ್ನ ಹಬ್ಸಕ್ಕೋಸ್ಕರ, ಕೋಮುಗಲಭೆ ಸೃಷ್ಟಿ ಮಾಡೋಕ್ಕೋಸ್ಕರ ಈ ಒಂದು 300ನ ಮಾಡ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿದೆ, ಮೊನ್ನೆ ಸೇರಿರೋದು ಬೆಳಕೆಗೆ ಅಷ್ಟು. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು 3.5 ಲಕ್ಷ ನಾವಿದ್ದೀವಿ. ಎಲ್ಲ ಅಣ್ಣ ತಮ್ಮಂದಿರು ಸ್ಕೂಲ್ ಸೌಹಾರ್ದದಿಂದ ಇದ್ದೀವಿ, ಶಾಂತಿ ಪ್ರೀತಿಯಿಂದ ಇದ್ದೀವಿ. ಅದ್ರಲ್ಲಿ ಸೇರಿದ್ದವರು ಬರೀ 15-20 ಜನ ಮಾತ್ರ. ಅವ್ರಿಗೂ ಅನ್ಕನ್ಸರ್ಡ್ ಅದು. ನಾವು ಅವ್ರ ಮನೆ ಹತ್ರ ಹೋಗಿ ಅವ್ರ ಕಾಂಪೌಂಡ್ ಒಳಗಡೆ ನಾವು ಏನಾದ್ರು ಕುತ್ಕೊಂಡಿಲ್ಲ. ಇಲ್ಲಿ ನಾವು ನಮಾಜಿ ಮಾಡಬೇಕು, ನಾವು ಸಂರಕ್ಷಣೆ ಮಾಡ್ತೀವಿ, ಸ್ವಚ್ಛ ಮಾಡ್ತೀವಿ ಅಂತೇಳಿ ನಮ್ಮ ಆಸ್ತಿ ದಾಖಲೆ ತಗೊಂಡು ದಾಖಲೆ ಜೊತೆಗೆ ನಾವು ಹೋಗಿರೋದು ವರ್ಷಗಟ್ಟಲೆ ಅಲ್ಲ, ಸುಮಾರು ನಮ್ಮ ತಲೆ ಅಂತರ ತಲೆಯಿಂದನೂ ನಾವು ನಮಾಜಿ ಮಾಡ್ಕೊಂಡು ಬಂದಿದ್ದೀವಿ. ತಮಗೆಲ್ಲ ಗೊತ್ತಿದೆ, ದೇವಸ್ಥಾನ, ಮಸೀದಿ, ಈದ್ಗಾಹ್, ಚರ್ಚು, ಪವಿತ್ರವಾದ ಸ್ಥಳಗಳು. ಅಲ್ಲಿ ಯಾರಾದರೂ ಅನೈತಿಕ ಚಟುವಟಿಕೆ, ವೈಶಾಟಿಕೆ, ಕುಡಿಯೋದು, ಗಾಂಜಾ ಹೊಡೆದ್ಬಿಟ್ಟು ಆ ಕಟ್ಟೆ ಮೇಲೆ ನಮಾಜಿ ಮಾಡಿ ನಾವು ತಲೆ ಬಾಗ್ತೀವಿ. ಅಲ್ಲಿ ಅಂತ ಒಂದು ಇದ್ರಲ್ಲಿ ಹೋಗಿ ಆ ಒಂದು ಚಟುವಟಿಕೆ ಮಾಡಿದ್ರೆ ಪವಿತ್ರನ ಅಪವಿತ್ರ ಮಾಡ್ತಾರೆ. ಸೊ ಅದಕ್ಕೆ ಮಾತ್ರ ನಾವು ಹೇಳಿರೋದು, ಅಲ್ಲಿ ಹೋಗಿರೋದು ಅಷ್ಟೇ. ನಾವು ಸಾರ್ವಜನಿಕರವಾಗಿ ನಾವು ತೊಂದರೆ ಕೊಡೋಕ್ಕಲ್ಲ. ನಾವು ಯಾವತ್ತೂ ನಾವು ಮುಸಲ್ಮಾನ್ ಕಮ್ಯುನಿಟಿಯವರು ಪರ್ಟಿಕ್ಯುಲರ್ ಹೇಳ್ತೀವಿ. ಇಡೀ ನಮ್ಮ ಶಿವಮೊಗ್ಗದಲ್ಲಿ 3,70,000 ಚಿಲ್ಲರೆ ನಾವು ಜನಗಳಿದ್ದೀವಿ. ನಾವು ಮತದಾರ ನಾವೆಲ್ಲ ಇರೋದು. ನಾವು ಯಾರಿಗೂ ನಾವು ತೊಂದರೆ ಇಲ್ಲ. ನಾವೆಲ್ಲ ಅಣ್ಣ ತಮ್ಮ ಇದ್ದೀವಿ. ನಾವು ಮುಂದೂ ಇರ್ತೀವಿ. ನಮ್ಮ ಅಧ್ಯಕ್ಷರು ಹೇಳೋದು ಅದೇ. ನಾವು ಮುಂದೂ ಸಹ ನಾವು ಅಲ್ಲಿ ನಮ್ಮ ಮನೆ ಕಟ್ಟಕ್ಕಾಗಲ್ಲ, ಮಾಲ್ ಕಟ್ಟಕ್ಕಾಗಲ್ಲ ಸ್ನೇಹಿತರೆ. ಅದು ಈದ್ಗಾನೇ ಕೊನೆಯವರೆಗೂ ಈದ್ಗಾನೇ ಇರುತ್ತದು. ಆದರೆ ಮುಂದಿನ ದಿನಗಳಲ್ಲಿ ಅಪವಿತ್ರ ಆಗಬಾರ್ದು.
ಅಪವಿತ್ರ ಆಗ್ಬಾರ್ದು. ಅವ್ರು ಎಲ್ಲಿದ್ರು ಹಂಗಾರೆ ಇವರು ಮೊನ್ನೆ ಕಿಡಿಗೇಡಿಗಳು ಎಲ್ಲಿದ್ರು? ಆವಾಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗ ಎಲ್ಲಿದ್ರು? ಇಲ್ಲ, ಇದ್ದಿಲ್ಲ. ಯಾಕಪ್ಪ ಮಾಡ್ತೀರಾ ಅಂತ ಬಂದು ಹೇಳ್ತಾ ಇದ್ದಾರಾ? ಅವ್ರು ಹೇಳ್ಬೇಕು. ಅವರಿಗೂ ಅವ್ರದ್ದು ಹಕ್ಕಿದೆ. ಯಾಕಂದ್ರೆ ನಾವೆಲ್ಲ ಸೇರಿರೋದು ದೇವಸ್ಥಾನ ಆಗಲಿ, ಮಸೀದಿ ಆಗಲಿ, ದರ್ಗಾ ಆಗಲಿ, ಈದ್ಗಾ ಆಗಲಿ, ಮದ್ರಸ ಆಗಲಿ, ಚರ್ಚ್ ಆಗಲಿ, ಎಲ್ಲ ಯಾವುದೇ ಅಪಿತ ಆದರೂ ನಾವು ಅವ್ರಿಗೆ ಹೆಲ್ಪ್ ಮಾಡಬೇಕು, ಅವ್ರು ನಮಗೆ ಹೆಲ್ಪ್ ಮಾಡಬೇಕು. ಅದು ಮನುಷ್ಯತ್ವ, ಮಾನವೀಯತೆ ಅಂತ ಹೇಳ್ತಾರೆ. ಯಾವ್ದು ಕೋರ್ಟಲ್ಲಾಗಲಿ ಎಲ್ಲೂ ಏನೇನು ಅದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ಲ, ಏನೂ ಇಲ್ಲ. ನಾವು ಇಷ್ಟು ದಿವಸ ಅದನ್ನು ಜನರಿಗೋಸ್ಕರ ಒಂದು ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಬಿಟ್ಕೊಂಡಿದ್ವಿ. ಬಟ್ ಅಲ್ಲಿ ನಡೀತಿರೋ ಚಟುವಟಿಕೆಗಳನ್ನು ನೋಡ್ಕೊಂಡ್ಬಿಟ್ಟು ಮತ್ತು ಆ ನೀಟ್ನೆಸ್ಸು ಅದ್ರ ಬಗ್ಗೆ ಅಂಗಡಿಗಳವ್ರಿಗೆ ಎಲ್ಲರಿಗೂ ಇದು ಮಾಡಿದ್ವಿ, ಅಲ್ಲಿ ಹೋಗಿ ಕನ್ವಿನ್ಸ್ ಮಾಡಿದ್ವಿ. ನೀವೆಲ್ಲ ಒಂಚೂರು ಸ್ವಚ್ಛತೆ ಮಾಡ್ಕೊಂಡ್ಬಿಟ್ರೆ ನಮಗೂ ಏನೂ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಯಾರೂ ಹೊಣೆ ಆಗ್ತಿದ್ದಿಲ್ಲ. ಅಲ್ಲಿ ಮೊನ್ನೆ ಹಬ್ಬಕ್ಕೆ 2 ದಿವಸ ಹಿಂದೆ ನಾವು ಕ್ಲೀನ್ ಮಾಡಿಸಿದ್ದೀವಿ, ಮಣ್ಣು ಹೊಡೆದೆಲ್ಲ ಮಾಡಿದ್ದೀವಿ. ಬೆಳಗ್ಗೆ ಎದ್ದು ಬಂದರೆ ನಾವು ಹಬ್ಬ 10-15 ಬಾಟ್ಲು ಸಿಕ್ಕಿದೆ ನಮಗೆ. ಹಂಗಾಗ್ಬಿಟ್ಟು ಏನು ಮಾಡಿದ್ವಿ, ಇದು ಬೇಡ ಇದು ಹಿಂಗಿದ್ರೇ ಇದಾಗೋದು. ಅದಕ್ಕೋಸ್ಕರ ಇದು ಪೂರ್ತಿ ಫಿನಿಶಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ಫರ್ದರ್ ಏನಾರ ನೋಡೋಣ ಅಂತ ಇದಕ್ಕೆ ಮೆಟ್ಲಿಂಗ್ ಎಲ್ಲ ಮಾಡಿಬಿಟ್ಟು ಇದು ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ವಿ. ಅದು